ಹಾಯ್, ಜ್ಯೋತಿಸ್ ಕಿಚನ್ಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿವತ್ತು ನಾಟಿ ಕೋಳಿ ಬಸ್ಸಾರು, ಮುದ್ದೆ ಹಾಗೂ ಗೀ ರೈಸ್ ಮಾಡ್ತಾಯಿದ್ದೀನಿ. ಹಳ್ಳಿಯಲ್ಲಿ ಮಾಡುವಂಥ ಉಚ್ಚೆಳ್ಳು ರಸ ಬಿಟ್ಟು ಮಾಡುವಂಥ ನಾಟಿ ಕೋಳಿ ಸಾರನ್ನ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಉಚ್ಚೆಳ್ಳು ರಸ ಹಾಕಿ ಮಾಡೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾಟಿ ಕೋಳಿಗೆ ಕಾಂಬಿನೇಷನ್ ಆಗಿ ಗೀ ರೈಸ್ ಮಾಡ್ತಾಯಿದ್ದೇನೆ. ಸಾಂಬಾರು ಮಾಡಲು 1 kg ಚಿಕನನ್ನು ತೊಗೊಂಡಿದ್ದೀನಿ. ತೊಳೆದು ರೆಡಿ ಮಾಡಿಟ್ಕೊಂಡಿದ್ದೀನಿ. 5 ಚಮಚದಷ್ಟು ಹುಚ್ಚೆಳ್ಳನ್ನ ತೊಗೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ತೊಳೆದು ಶೋಧಿಸಿ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿ ನಂತರ ಅದನ್ನು ಶೋಧಿಸಿಕೊಳ್ಳೋಣ. ಹುಚ್ಚೆಳ್ಳು ರಸ ಮಾಡಿಕೊಂಡ ನಂತರ ಈಗ ಮಸಾಲೆಗೆ ಬೇಕಾದಂಥ ಸಾಮಗ್ರಿಗಳನ್ನ ರುಬ್ಕೊಳ್ಳೋಣ ಬನ್ನಿ. ಹುಚ್ಚೆಳ್ಳು ರಸ ರೆಡಿಯಾಗಿದೆ. ಮಸಾಲೆಗೆ ಹಾಕುವ ಸಾಮಗ್ರಿಗಳು: 1 ಮೀಡಿಯಮ್ ಬೌಲ್ ತೆಂಗಿನ ತುರಿ, 4-5 ತುಂಡು ಚಕ್ಕೆ, ಲವಂಗ 4, 5ರಿಂದ 6 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ದೊಡ್ಡ ಚಮಚದಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, 1 ಹೆಚ್ಚಿಟ್ಕೊಂಡಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಅದು ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ಈರುಳ್ಳಿನೂ ರುಬ್ಬೋಕ್ಕೆ ಹಾಕ್ಕೋಬೇಕು. ನಂತರ ಅದನ್ನು ನುಣ್ಣಗೆ ರುಬ್ಬಿ ಮಸಾಲೆ ರೆಡಿ ಮಾಡಿಕೊಂಡು ಅದರಲ್ಲಿ ಒಂದು ಸಣ್ಣ ಬೌಲ್ನಷ್ಟು ನಾವು ಬಸ್ದು ಹಾಕುವಂಥ ಚಿಕನ್ಗೆ ಎತ್ತಿಟ್ಕೋಬೇಕು. ಚಿಕನ್ ಫ್ರೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಒಂದು ಸಣ್ಣ ಸ್ಮಾಲ್ ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನಂತರ ರುಬ್ಬಿದ ಮಸಾಲೆ ಮತ್ತು ಹುಚ್ಚೆಳ್ಳು ರಸ ಸೇರಿಸ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದನ್ನು ಕುದಿಯೋಕ್ಕೆ ಇಟ್ಕೊಳ್ಳೋಣ. ತುಂಬ ಗಟ್ಟಿನೂ ಇರಬಾರ್ದು ಸಾರು, ತೆಳುವಾಗಿದ್ದರೆ ನಾಟಿ ಕೋಳಿ ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ರೀತಿ ಇದ್ದರೆ ಸಾಕು. ಇಷ್ಟು. ನಂತರ ಚಿಕನ್ನ ಕುಕ್ಕರ್ಲಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. 4-5 ಚಮಚದಷ್ಟು ಎಣ್ಣೆ ಹಾಕಿ 1 ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಕಂದು ಬಣ್ಣ ಬರೋವರೆಗೂ ಅದನ್ನು ಹುರ್ಕೊಳ್ಳೋಣ. ಅದು ಕಂದು ಬಣ್ಣ ಬಂದ ನಂತರ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ 1 ಚಮಚದಷ್ಟು ಅರಿಶಿಣ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಹಾಕಿದ ನಂತರ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಅದನ್ನು ಫ್ರೈ ಮಾಡ್ತಾ ಬರೋಣ. ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಳ್ಳೋಣ. 1 ಸ್ಪೂನ್ನಷ್ಟು ಖಾರ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ ಈಗಲೇ, ಯಾಕಂದರೆ ರುಬ್ಬವಾಗಲೂ ಹಾಕ್ಕೊಂಡಿರ್ತೀವಲ್ವ, ತುಂಬ ಜಾಸ್ತಿ ಬೇಡ. 1 ಸ್ಪೂನ್ನಷ್ಟು ಹಾಕಿ ಖಾರನ ಮಿಕ್ಸ್ ಮಾಡ್ಕೊಳ್ಳೋಣ. ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಇದನ್ನು ಹುರ್ಕೋತಾ ಇರಬೇಕು. ಖಾರ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ. ಅದು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟ ಮೇಲೆ ಅದಕ್ಕೆ ಸ್ವಲ್ಪ ನೀರನ್ನ ಕಾಯಿಸಿಟ್ಕೊಂಡಿರೋಣ. ಬಿಸಿ ನೀರು ಕಾಯಿಸಿದಂಥ ನೀರನ್ನ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ನಾವು ಅದನ್ನು 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಚಿಕನ್ ಆಗಿರೋದ್ರಿಂದ 1 ವಿಷಲ್ ಕೂಗಿಸಿ ಒಂದು 5-10 ನಿಮಿಷ ಸಿಮ್ಮಲ್ಲಿ ಬಿಡೋಣ. ಸಣ್ಣ ಹುರಿನಲ್ಲಿ ಬಿಟ್ಟು ಆಫ್ ಮಾಡ್ಕೊಳ್ಳೋಣ. ಕುಕ್ಕರ್ ಮುಚ್ಚದೆ ಹಾಗೇನೂ ಬೇಯಿಸ್ಕೊಳ್ಬೋದು, ಯಾಕಂದರೆ ಕೆಲವೊಂದು ಕೋಳಿಗಳು ಬಲ್ತೋಗಿರುತ್ತೆ. ಅದರಿಂದ ಸ್ವಲ್ಪ ನೀರು ಹಾಕಿ, ಬಿಸಿ ನೀರು ಹಾಕಿ 1 ಕೂಗಷ್ಟೇ ಕೂಗಿಸ್ಕೋಬೇಕು. ಹೀಗೆ ಕೂಗಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅದು. ಸಣ್ಣ ಎಳೆ ಕೋಳಿಗಳಾದರೆ ಕುಕ್ಕರ್ ಮುಚ್ಚೋದೇ ಬೇಡ, ಹಾಗೆ ಬೇಯಿಸ್ಕೊಳ್ಳಬಹುದು. ಮಿಕ್ಸ್ ಮಾಡ್ಕೊಂಡಂಥ ಮಸಾಲೆನ ಸ್ವಲ್ಪ ಕುದಿಸ್ಕೊಳ್ಳೋಣ. ನಂತರ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಂಥ ಚಿಕನ್ಗೆ ನಾವು ಆ ಮಸಾಲೆನ ಹಾಕಿ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಕುದಿಸ್ಕೊಳ್ಳೋಣ. ಹಾಗೆ ನಾವು ತೆಳುಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೋಡಿಕೊಂಡು ಒಂದು 5-10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ಕುದ್ದಿದೆ, ಈಗ ಸಪ್ರೇಟ್ ಮಾಡ್ಕೊಳ್ಳೋಣ. ಮಸ್ತಂಥ ಚಿಕನ್ಗೆ ನಾನೀಗ ಸ್ವಲ್ಪ ಉಪ್ಪು, ಖಾರ ಮತ್ತು ಮಸಾಲೆ ತೆಗೆದಿಟ್ಕೊಂಡಿದ್ನಲ್ಲ ಅದು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ,
ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಥರ ಬಿಟ್ಕೊಳ್ಳೋವರೆಗೂ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡು ಸಣ್ಣ ಹುರಿ ಹಾಕಿ ಒಂದು ಮಿಕ್ಸ್ ಕೊಡೋಣ. ನಿಧಾನಕ್ಕೆ ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ಕೋಬೇಕು. ಅದರಲ್ಲಿ ನೀರಿನ ಅಂಶನೆಲ್ಲ ಹೋಗಿ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ರೆಡಿ ಆಗುತ್ತೆ. ಅದಾದ ನಂತರ ಸಾಂಬಾರನ್ನೂ ಅಷ್ಟೇ ಕುದಿಸಿಟ್ಕೊಬಿಡೋಣ. ಅದನ್ನು ಕುದಿಸಿ ಮಾಡಿಕೊಂಡ್ರೆ ಚಿಕನ್ ಸಾಂಬಾರು ರೆಡಿ. ಸ್ವಲ್ಪ ಕರಿಬೇವು ಹಾಕಿ ಅದಕ್ಕೆ ಮಿಕ್ಸ್ ಕೊಟ್ಟು ಎತ್ತಿಟ್ಕೊಳ್ಳೋಣ. ಚಿಕನ್ ಫ್ರೈ ರೆಡಿ ಆಯ್ತೀಗ. ಸಾಂಬಾರು ಅಷ್ಟೇ, ಅದನ್ನು ಕುದಿಸಿ ಇಟ್ಕೊಂಡು ಸಾಂಬಾರು ರೆಡಿಯಾಗಿದೆ. ಇವಾಗ ನೋಡಿ, ಸಾಂಬಾರು ಚಿಕನು ರೆಡಿಯಾಗಿದೆ. ನಾಟಿ ಕೋಳಿ ಸಾಂಬಾರು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಚಿಕನ್ನು ಅಷ್ಟೇ ನೋಡಿ, ಫ್ರೈ ಆಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ. ಹೀಗೆ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗೂ ಇರುತ್ತೆ. ಸಾಂಬಾರು ಅಷ್ಟೇ ಹುಚ್ಚೆಳ್ಳು ರಸ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಸಾಂಬಾರು ರೆಡಿಯಾದ ನಂತರ ಈಗ ನಾವು ಗೀ ರೈಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಾಳು, ಮರಾಠಿ ಮೊಗ್ಗು 4, ಚಕ್ಕೆ ಲವಂಗ ಸ್ವಲ್ಪ, ಪಲಾವ್ ಎಲೆ 2, ಏಲಕ್ಕಿ 2, ತೆಂಗಿನ ತುರಿ 2 ಟೇಬಲ್ ಚಮಚ, ಶುಂಠಿ ಬೆಳ್ಳುಳ್ಳಿ 2 ಚಮಚ, ಚಕ್ಕೆ ಲವಂಗ ಸ್ವಲ್ಪ, ಇಷ್ಟನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನಂತರ ಕುಕ್ಕರ್ಗೆ 4-5 ಚಮಚ ಎಣ್ಣೆ, 4-5 ಚಮಚ ತುಪ್ಪ ಹಾಕಿ ಕಾದ ನಂತರ ಅದಕ್ಕೆ ತೆಗೆದಿಟ್ಕೊಂಡಿರೋಂಥ ಮಸಾಲೆಗಳನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಒಂದು 4ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಉದ್ದಕ್ಕೆ ಹೆಚ್ಚಿಟ್ಕೊಂಡು ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಳ್ಳೋಣ. ನಂತರ ಪೇಸ್ಟ್ ಮಾಡಿಟ್ಕೊಂಡಂಥ ಮಸಾಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಒಂದು ಸಣ್ಣ ಬೌಲ್ನಲ್ಲಿ ಮೊಸರು ಹಾಕ್ಕೊಳ್ಳೋಣ. ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ನಾನು ಈಗ 1.5 ಕಪ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ನೀರಲ್ಲಿ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದ ನಂತರ ನೆನೆಸಿಟ್ಕೊಂಡಂಥ ಅಕ್ಕಿನ ಹಾಕ್ಕೊಳ್ಳೋಣ. ಒಂದೂವರೆ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಾವೆಷ್ಟು ಅಕ್ಕಿ ತೊಗೊಂಡಿರ್ತೀವಿ ಅದರ ಡಬ್ಬಲ್ ನೀರನ್ನ ಹಾಕ್ಕೋಬೇಕು ನಾವು. ಅದರ 2ರಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕ್ಕೊಂಡು ಅದು ನೀರು ಚೆನ್ನಾಗಿ ಕುದಿ ಬಂದ ತಕ್ಷಣ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಹೊಡೆಸ್ಕೊಂಡ್ರೆ ಸಾಕು. ಮತ್ತೆ ಅದನ್ನು ಒಂದು 10 ನಿಮಿಷ ಸಿಮ್ಮಲ್ಲಿ ಇಟ್ಬಿಡಬೇಕು. ನಂತರ ಸ್ಟವ್ ಆಫ್ ಮಾಡಿಕೊಂಡು ಒಂದು 10 ನಿಮಿಷ ತಣ್ಣಗಾಗಲು ಬಿಡಬೇಕು. ಒಂದು 10 ನಿಮಿಷ ತಣ್ಣಗಾದ ನಂತರ ಕುಕ್ಕರ್ ಮುಚ್ಚಳ ಓಪನ್ ಮಾಡಿದ್ರೆ ಬಿಸಿ ಬಿಸಿಯಾದಂಥ ಗೀ ರೈಸ್ ರೆಡಿಯಾಗುವುದು. ನೋಡಿ, ಈಗ ರೆಡಿಯಾಗಿದೆ. ಎಷ್ಟು ಉದುರಾಗಿ ಆಗಿದೆ. ನಾಟಿ ಕೋಳಿ ಸಾಂಬಾರಿಗೆ ಗೀ ರೈಸ್ ಇದ್ರೇ ರುಚಿ. ಈಗ ಗೀ ರೈಸ್ ರೆಡಿಯಾಗಿದೆ. ಈಗ ಮುದ್ದೆ ಮಾಡ್ಕೊಳ್ಳೋಣ. ಮೀಡಿಯಮ್ ಲೋಟದಷ್ಟು 3 ಲೋಟ ನೀರನ್ನ ತೊಗೊಂಡಿದ್ದೀನಿ. ನೀರಿಗೆ 1 ಸ್ಪೂನಷ್ಟು ಹಸಿಟ್ಟನ್ನ ಹಾಕ್ಕೊಂಡು ರಾಗಿ ಹಿಟ್ಟನ್ನ ಹಾಕ್ಕೊಂಡು ತಿರುವ್ಕೊಳ್ಳೋಣ. ನೋಡಿ, ಅದು ಎಲ್ಲ ಮಿಕ್ಸ್ ಆದ ನಂತರ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಅದು ಚೆನ್ನಾಗಿ ಕುದ್ದ ನಂತರನೇ ನಾವು ಹಿಟ್ಟು ಹಾಕ್ಕೊಂಡು ತಿರುವ್ಕೋಬೇಕು. ಈಗ ಕುದೀತು ಬಂದಿದೆ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾವು ಇದಕ್ಕೆ ಹಸಿಟ್ಟು ಹಾಕ್ಕೊಳ್ಳೋಣ. ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನ ತಿರುವ್ಕೊಳ್ಳೋಣ. ನೋಡಿ, ಕುದಿ ಚೆನ್ನಾಗಿ ಬಂದಿದೆ. ಈಗ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಗಂಟೆಲ್ಲ ಹೋಗೋವರೆಗೂ ತಿರುವ್ಕೊತಾ ಇರೋಣ. ಚೆನ್ನಾಗಿ ಗಂಟೆಲ್ಲ ಹೋದ್ಮೇಲೆ ನೋಡಿ ತಿರುವ್ತಾ ಇರೋಣ. ಹೀಗೆ ತಿರುವ್ತಾ ಇರಬೇಕು. ಕೈ ಬಿಡದೆ ಹಾಗೆ ಹಿಂದೆನೇ ತಿರುವ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ ಮುದ್ದೆ. ಚೆನ್ನಾಗಿ ತಿರುವಿ ಅದನ್ನು ಒಂದು ಸಣ್ಣ ಹುರಿನಲ್ಲಿ ಹಾಕಿ ಒಂದು 5-10 ನಿಮಿಷ ಬೇಯಕ್ಕೆ ಬಿಡಿ. ಅದಕ್ಕೊಂದು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. ಒಂದು 5-10 ನಿಮಿಷ ಬೆಂದರೆ ಸಾಕು. ಅದು ಕೆಲವರು ಕೋಲ್ನಲ್ಲೂ ಇದನ್ನು ಹೊಂದ್ಸ್ಕೊತಾರೆ. ನಾನು ಒಂದು ಮರದ ಸ್ಪೂನಿಂದ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಒಂದು 5-10 ನಿಮಿಷ ಬೆಂದ ನಂತರ ಮುಚ್ಚಳ ತೆಗೆದು ನಾವು ಮುದ್ದೆನ ಕಟ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ. ಈಗ ಅದನ್ನು ಒಂದು ಪ್ಲೇಟ್ಗೆ ನೀರು ಹಾಕ್ಕೊಂಡು
ಹಿಟ್ಟೆಲ್ಲ ತೆಗೆದು ಹಾಕ್ಕೊಂಡು ಒಂದೊಂದೇ ಮುದ್ದೆಗಳನ್ನ ಕಟ್ಕೊಳ್ಳೋಣ. ನಾನು 3 ಲೋಟ ನೀರು ಹಾಕ್ಕೊಂಡಿದ್ದೆ. 3 ಲೋಟ ನೀರಿಗೆ 3 ಮುದ್ದೆ ಮಾಡ್ಕೊಂಡಿದ್ದೀನಿ. ಈಗ ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ. ನಾಟಿ ಕೋಳಿ ಸಾರಿಗೆ ಮುದ್ದೆ ಇದ್ದರೆ ರುಚಿ. ಮುದ್ದೆ ಈಗ ರೆಡಿಯಾಗಿದೆ. ನಾಟಿ ಕೋಳಿ ಸಾರಿಗೆ ಬಿಸಿ ಬಿಸಿಯಾದಂಥ ಮುದ್ದೆ ಈಗ ರೆಡಿಯಾಗಿದೆ. ನಂತರ ಈಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಸೌತೆಕಾಯಿ, ಈರುಳ್ಳಿ, ಮುದ್ದೆ, ಸಾಂಬಾರ್, ನಾಟಿ ಕೋಳಿ ಸಾಂಬಾರ್, ಗೀ ರೈಸ್, ಚಿಕನ್ ನೋಡಿ ಎಲ್ಲ ರೆಡಿಯಾಗಿದೆ. ನಾನಿವತ್ತು ಹಳ್ಳಿ ಸ್ಟೈಲಲ್ಲಿ ನಾಟಿ ಕೋಳಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಕಮೆಂಟ್ ಮಾಡಿ. ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.